ಅಪ್ಪಪ್ಪ ಎಷ್ಟೊಂದು ತಣ್ಣನೆ ಗಾಳಿ ಬೀಸ್ತೈತೆ. ಹಾಂ ಹಾಂ ಅನಿಸ್ತೈತಪ್ಪ ಮನಸ್ಸಿಗೆ. ಆದರೂ ನನ್ನ ಗಂಡನ ನನ್ನ ಮಕ್ಕಳನ್ನ ಕಳ್ಕೊಂಡು ಈ ಒಂಟಿ ಜೀವನ ಸಾಕಾಗ್ಬಿಟ್ಟೈತೆ ನನಗೂ. ನನಗೆ ಈ ಒಂಟಿ ಜೀವನ ಬೇಕಾಗಿಲ್ಲ. ನನ್ನ ಗಂಡ ನನ್ನ ಮಕ್ಕಳು, ನನ್ನ ಗಂಡು ಕುಳ್ಕೊನೋ ಒಡೆಯೋನೋ ಬಡಿಯೋನೋ ಅವ್ನು ನನ್ನ ಜೊತೆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ರೇಖಾ, ರಕ್ಷಾ, ರಶ್ಮಿ, ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತೀನಮ್ಮ. ನನಗೆ ಬೇಕಾಗಿಲ್ಲಮ್ಮ ಈ ಜೀವನ, ಒಂಟಿ ಜೀವನ ಸಾಕಾಗ್ಬಿಟ್ಟೈತೆ. ಈ ಅಜ್ಜಿ ನನ್ನ ಹತ್ರ ಭಾಷೆ ತಗೊಂತಿರ್ತಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗೋ ನಿಮ್ಮ ಜೊತೆಗೆ ಬಂದ್ಬಿಡ್ತಾಯಿದ್ದಮ್ಮ. ಯಾಕೆ ಬೇಕಮ್ಮ ಈ ಒಂಟಿ ಜೀವನ, ಯಾಕೆ ಬೇಕು? ಬೇಡಮ್ಮ. ಅಯ್ಯೋ ಇದ್ಯಾಕೋ ತಲೆ ಸುತ್ತೈತಲ್ಲ. ಹಾಂ ಲೋ ಬಿ ಪಿ ಮಾತ್ರೆಗಳನ್ನ ತಗೊಂಬರ್ಬೇಕಾಗಿತ್ತು, ಯಾಕೋ ತಲೆ ಸುತ್ತೈತೆ. ಸಿಂಚು ಆಮೇಲೆ ಏನಾಯಿತು ಅಕ್ಕನ ವಿಷಯ? ಆಮೇಲೆ ಇಲ್ಲೇನು ಇಲ್ಲ ಅಣ್ಣ. ಅಕ್ಕನ ನನ್ನ ಮನೆಗೆ ಹೋಗು ಅಂತಂದರೆ ನಾನು ಹೋಗಲ್ಲ, ಕಷ್ಟ ಆಗಲಿ ಸುಖ ಆಗಲಿ ನಾನು ಅಲ್ಲೇ ಇರ್ತೀನಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಮನೆಗೆ ಹೋದ್ಲಣ್ಣ. ಏನಾಗಿದೆಯೋ ಏನೋ ಇನ್ನೂ ಗೊತ್ತಾಗ್ತಾ ಇಲ್ಲ. ಫೋನ್ ಆದರೂ ಮಾಡಬೇಕಿತ್ತು. ಮೊನ್ನೆ ಫೋನ್ ಮಾಡಿದೆ, ಅವಳು ರಿಸೀವ್ ಮಾಡಲಿಲ್ಲ. ಅಮ್ಮನಿಗೆ ಹೇಳ್ದ ಈ ವಿಷಯ? ಇಲ್ಲ ಅಣ್ಣ, ಅಮ್ಮ ಬೇಜಾರು ಮಾಡ್ಕೊತಾರೆ ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ. ನೀನು ಹೇಳ್ಬೇಡ ವಿಜಯಣ್ಣ. ಇಲ್ಲ ಇಲ್ಲ ನಾನು ಹೇಳಲ್ಲ. ಯಾಕೆ ಸುಮ್ಮನೆ ಅಮ್ಮ ಅದನ್ನೇ ಮನ್ಸಿಗೆ ಹಾಕ್ಕೊತಾರೆ. ವಿಜಯಣ್ಣ ಅಲ್ಲಿ ಯಾರೋ ಬಿದ್ದೋಗಿದ್ದಾರಲ್ಲ ವಿಜಯಣ್ಣ? ಹೌದಲ್ಲ, ಯಾರದು ಪಾಪ? ಅಯ್ಯೋ ಸಿಂಚು, ಇವ್ರು ನನಗೆ ಗೊತ್ತು. ಮೇಡಮ್ ಮೇಡಮ್, ಯಾರು ವಿಜಯಣ್ಣ ಇವರು? ಸಿಂಚು, ಇವ್ರದ್ದು ದೊಡ್ಡದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದೆ. ಇವರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಿಂದಲೇ ನಾನು ವರ್ಕರ್ಸ್ಗೆಲ್ಲ ಬಟ್ಟೆ ತೊಗೊಳ್ಳೋದು. ಇವ್ರು ಯಾಕೆ ಬಂದರು ಈ ಏರಿಯಾ ಕಡೆ? ಹಾಂ ಅಯ್ಯೋ ಪಾಪ, ಏನಾಗಿದೆಯೋ ಏನೋ. ಮೇಡಮ್ ಮೇಡಮ್, ಸಿಂಚು ನೋಡ್ಬಾ ಸಿಂಚು, ಏನಾಗಿದೆಯೋ? ಹಾಂ ಸರಿ ಅಣ್ಣ. ಅಣ್ಣ ನಮ್ಮ ಮನೆಗೆ ಅದು ಕರ್ಕೊಂಡು ಹೋಗೋಣ ನಡಿ, ನಮ್ಮ ಮನೆ ಹತ್ರ ತಾನೇ ಇಲ್ಲೇ. ಗುಡ್ ಐಡಿಯಾ ಸಿಂಚು. ಸಿಂಚು ಎದ್ದೇಳಿಸ್ಬಾ ಸಿಂಚು, ನೋಡೋಣ ಏನಾಗಿದೆಯೋ. ಮೇಡಮ್ ಮೇಡಮ್ ಮೇಡಮ್, ಏನಾಗಿದೆಯೋ ಏನೋ ಪಾಪ. ಮೇಡಮ್ ಮೇಡಮ್ ಎದ್ದೇಳಿ, ಏನಾಗಿದೆ ನಿಮಗೆ? ಎದ್ದೇಳಿ. ಹಾಂ ಯಾರು? ಮೇಡಮ್ ನಾನು ಮೇಡಮ್ ವಿಜಯ್. ಓ ವಿಜಯ್, ಸುಮ್ಮನೆ ವಾಕ್ ಬಂದೆಪ್ಪ, ಬೇಜಾರಾಗಿತ್ತು ಅದಕ್ಕೆ ಈ ಏರಿಯಾಗೆ ವಾಕ್ ಬಂದೆ. ಯಾಕೋ ತಲೆ ಸುತ್ತದಂಗೆ ಆಯ್ತಪ್ಪ. ಎದ್ದೇಳಿ ಮೇಡಮ್, ನಿಧಾನವಾಗಿ ಎದ್ದೇಳಿ. ನನಗೆ ಲೋ ಬಿ ಪಿ ಇದೆಯಪ್ಪ, ಮಾತ್ರೆ ತೊಗೊಂಬರೋದು ಮರ್ತೋಗ್ಬಿಟ್ಟೆ. ನನ್ನನ್ನು ಕಾರವ್ರಿಗೂ ಹಂಗೆ ಬಿಟ್ಬಿಡ್ರಪ್ಪ, ನಮ್ಮ ಡ್ರೈವರ್ ಕರ್ಕೊಂಡು ಹೋಗ್ತಾನೆ. ಮೇಡಮ್ ನಮ್ಮ ಮನೆ ಇಲ್ಲೇ ಹತ್ರ ಇರೋದು, ಒಂದು ನಿಮಿಷ ಬಂದು ಸುಧಾರಿಸ್ಕೊಂಡು ಹೋಗಿ ಮೇಡಮ್. ಯಾಕೋ ತುಂಬ ಸುಸ್ತಾದಂಗಿದ್ದೀರಾ. ಯಾಕೆ ಮೇಡಮ್ ಇಷ್ಟು ದೂರ ಬರೋಕ್ಕೋದ್ರಿ? ನಾನಾ ಡೈಲಿ ವಾಕಿಂಗ್ ಬರ್ತೀನಪ್ಪ, ಯಾಕೋ ಇವತ್ತು ಈ ಕಡೆ ಬರಬೇಕು ಅನ್ನಿಸ್ತು, ಅದಕ್ಕೆ ಬಂದೆಪ್ಪ. ನೋಡಪ್ಪ ನೀನು ಬರ್ತಿದ್ರೆ ನನ್ನ ಗತಿ ಏನಪ್ಪ? ಹಾಗೆಲ್ಲ ಮಾತಾಡಬೇಡಿ ಮೇಡಮ್, ನಿಮ್ಮಂಥವ್ರ ಪಾಲಿಗೆ ದೇವರಿದ್ದಾನೆ. ಬನ್ನಿ ಮೇಡಮ್ ಬನ್ನಿ, ನಮ್ಮಮ್ಮನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಒಂದು 10 ನಿಮಿಷ ಸುಧಾರಿಸ್ಕೊಂಡು ನೀರೇನಾದರೂ ಕುಡಿದ್ಬಿಟ್ಟು ಹೋಗಿರಂತೆ. ಇಲ್ಲಪ್ಪ ವಿಜಯ್, ಇಲ್ಲ ಇಲ್ಲ ನಾನು ಎಲ್ಲೂ ಬರಲಿಲ್ಲಪ್ಪ. ನನ್ನ ಕಾರವ್ರಿಗೂ ಹಂಗೆ ಬಿಟ್ಬಿಟ್ರಪ್ಪ, ನಾನು ಮನೆಗೆ ಹೋಗ್ತೀನಿ. ಮೇಡಮ್ ಪರವಾಗಿಲ್ಲ, ನಡೀರಿ ಮೇಡಮ್, ನಡೀರಿ ಬನ್ನಿ. ಅಯ್ಯೋ ಒಳ್ಳೆ ಮಕ್ಕಳೇ ನೀವು, ಹೇಳೋದು ಮಾತು ಕೇಳ್ತಾ ಇಲ್ಲೇ. ಬನ್ನಿ ಮೇಡಮ್ ಪರವಾಗಿಲ್ಲ ಬನ್ನಿ. ಸಿಂಚು ನೀನು ಮೇಡಮ್ ಅವ್ರನ್ನ ಕಾರ್ ಹತ್ರ ಕರ್ಕೊಂಡು ಹೋಗು, ನಾನು ಅವ್ರ ಡ್ರೈವರ್ಗೆ ಹೇಳ್ತೀನಿ ಅವ್ರ ಮನೆಗೆ ಹೋಗಲಿ. ನಾನೇ ಮೇಡಮ್ನ ಆಮೇಲೆ ಬಿಡ್ತೀನಿ. ಹಾಂ ಸರಿ ಅಣ್ಣ ಆಯಿತು. ನಡೀರಿ ಮೇಡಮ್, ನಿಧಾನವಾಗಿ ನಡೀರಿ. ಯಾಕಮ್ಮ ನನ್ನಿಂದ ನಿಮ್ಗೆ ತೊಂದರೆ? ಪರವಾಗಿಲ್ಲ ನಡೀರಿ ಮೇಡಮ್. ಮಾತ್ರೆ ತೊಗೊಂಬರ್ಬೇಕಾಗಿತ್ತು ತಾನೇ? ಯಾವಾಗಲೂ ಮಾತ್ರೆ ನುಂಗಿ ನುಂಗಿ ನನಗೂ ಬೇಜಾರಾಗ್ಬಿಟ್ಟೈತಮ್ಮ, ಬೇಜಾರಾಗ್ಬಿಟ್ಟೈತೆ. ಏನು ಎಲ್ಲ ಕಡೆ ಮಾತ್ರೆ ತೊಗೊಂಡು ಹೋಗತ್ತೈತಾ? ಈ ಥರ ಪರಿಸ್ಥಿತಿ ಇರುವಾಗ ನಿಮ್ಮ ಮನೇಲಿ ಯಾರನ್ನಾದ್ರೂ ಒಬ್ಬರನ್ನ ಜೊತೆಲಿ ಕರ್ಕೊಂಬರ್ಬೇಕು ತಾನೇ? ನನಗೆ ಯಾರೂ ಇಲ್ಲಮ್ಮ, ನಾನೊಬ್ಳ ಅನಾಥಳಮ್ಮ, ನನಗೆ ಯಾರೂ ಇಲ್ಲಮ್ಮ. ಅಯ್ಯೋ ಮೇಡಮ್ ಹಂಗೆಲ್ಲ ಅನ್ಕೊಂಬೇಡಿ, ನಾವಿದ್ದೀವಿ ನಿಮಗೆ, ಯಾರೂ ಇಲ್ಲ ಅಂತ ಅನ್ಕೊಂಬೇಡಿ. ನಡೀರಿ ನಿಧಾನವಾಗಿ ನಡೀರಿ. ನಿಧಾನವಾಗಿ ಬನ್ನಿ ಮೇಡಮ್, ನಿಧಾನವಾಗಿ ಬನ್ನಿ. ಅಲ್ಲಪ್ಪ ನೀವು ಯಾಕಪ್ಪ ಇಷ್ಟು ರಿಸ್ಕ್ ತಗೊಳಕ್ಕೆ ಹೋದ್ರೆ? ನಾನು ಆರಾಮಾಗಿ ಮನೆಗೆ ಓದ್ತಾ ಇದ್ನಲ್ಲ. ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ, ಕೂತ್ಕೊಳ್ಳಿ ಮೇಡಮ್. ಸವಿತಾ ನೀರು ತಗೊಂಬ ಇಲ್ಲಿ. ಸವಿತಾ ಮಲಗೋಳು ವಿಜಯ್. ಅಮ್ಮ ನೀರೊಂದು ಸ್ವಲ್ಪ ತಗೊಂಬನ್ನಿ. ಯಾರಿಗಪ್ಪ ನೀರು? ಅಮ್ಮ ಆ ಮೇಡಮ್ ಅವ್ರು ಕುಡಿಯಮ್ಮ. ಬಾಬಾ ಹೋಗಿರೋ ಪ್ರಾಣ ಬಂತಪ್ಪ ವಿಜಯ್ ನಿನ್ನಿಂದ. ಇನ್ನೊಂದು ಸ್ವಲ್ಪ ಕುಡೀರಿ ಮೇಡಮ್, ಸುಸ್ತು ಕಡಿಮೆ ಆಗುತ್ತೆ. ಸಾಕಪ್ಪ ಸಾಕು. ಯಾರಪ್ಪ ವಿಜಯ್ ಇವರು? ಅಮ್ಮ ನಾವು ವರ್ಕರ್ಸ್ಗೆಲ್ಲನೂ ಬಟ್ಟೆ ತೊಗೊತೀವಲ್ಲ ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಓನರ್ ಅಮ್ಮ ಇವರು. ಇವತ್ತು ನಾನು ಸಿಂಚು ಪಾರ್ಕು ಹೋಗಿದ್ರಲ್ಲ, ಅವಾಗ ತಲೆ ಸುತ್ತಿ ಬಿದ್ದೋಗಿದ್ರು, ಅದಕ್ಕೆ ಮನೆಗೆ ಕರ್ಕೊಂಬಂದ್ರಮ್ಮ. ಒಳ್ಳೆ ಕೆಲಸ ಮಾಡಿದ್ರಪ್ಪ, ಒಳ್ಳೆ ಕೆಲಸ ಮಾಡಿದ್ರಿ. ಏನಮ್ಮ ನಿಮ್ಮ ಮನೇಲಿ ಯಾರನ್ನಾದ್ರೂ ಕರ್ಕೊಂಬರ್ಬೇಕು ತಾನೇ? ಹಾಂ ಜೊತೆಯಲ್ಲಿ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತಲ್ಲ. ನಾನು ಅಷ್ಟೊಂದು ಅದೃಷ್ಟ ಕೇಳ್ಕೊಂಬಂದಿಲ್ಲಮ್ಮ, ನನಗೆ ಯಾರೂ ಇಲ್ಲಮ್ಮ. ನಾನೊಬ್ಳ ಅನಾಥಳು ನಾನು. ಅಜ್ಜಿ ಒಬ್ರು ಇದ್ರಮ್ಮ ಇವ್ರ ಜೊತೆ, ಅವರು ತೀರ್ಕೊಂಬಿಟ್ರು. ಇವಾಗ ಇವರೇ ಇರೋದು, ಆ ಫ್ಯಾಕ್ಟ್ರಿ ಎಲ್ಲ ಇವರೇ ನೋಡ್ಕೊತಾವ್ರೆ.
2 ಫ್ಯಾಕ್ಟ್ರಿ ಇದೆ ಇವ್ರದ್ದು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ. ಅಲ್ಲ ಯಾಕೆ ಯಾರೂ ಇಲ್ಲ ಅಂತೀರಾ? ನಿಮಗೆ ಮದುವೆ ಆಗಿಲ್ವಾ? ಆಗಿತ್ತಮ್ಮ ಮದುವೆ, ಗಂಡನೂ ಇದ್ದ, 3 ಜನ ಮಕ್ಕಳು ಇದ್ದರು. ಏನೋ ಹಿಂಗೆ ಕೆಟ್ಟಗಳಿಗೆ ಯಾಕೋ ದೇವ್ರಿಗೆ ಅವ್ರು ನನ್ನ ಜೊತೆ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ. ಕರ್ಕೊಂಡು ಹೊಟ್ಟೋಗ್ಬಿಟ್ನಮ್ಮ, ಕರ್ಕೊಂಡು ಹೊಟ್ಟೋದ. ನನ್ನನ್ನು ಯಾವಾಗ ಕರ್ಕೊಂಡು ಹೋಗ್ತಾನೋ, ನನ್ನ ಮಕ್ಕಳು ನನ್ನ ಗಂಡನ ಜೊತೆಗೆ ಯಾವಾಗ ಖುಷಿಯಾಗಿರ್ತೀನೋ ಅಂತ ಅನಿಸ್ತಾಯ್ತಮ್ಮ. ನನಗೆ ಬೇಡಮ್ಮ ಈ ಜೀವನ, ಒಂಟಿ ಜೀವನ. ನನ್ನ ಮಕ್ಕಳು ನನ್ನ ಗಂಡ ಇಲ್ದಿರೋ ಈ ಪ್ರಪಂಚ ನನಗೆ ಬೇಡಮ್ಮ, ನನಗೆ ಬೇಡ. ಅಯ್ಯೋ ಹಂಗೆಲ್ಲ ಮಾತಾಡಬೇಡಿ, ಸುಮ್ಮನೆ ರೀಮ್ಮ. ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಹಾಂ, ದೇವರು ಕಳಿಸಿರೋದು, ಅವನೇ ಬಂದು ಕರ್ಕೊಂಡು ಹೋಗ್ಬೇಕು. ನಾವು ಯಾವತ್ತೂ ಹೋಗೋಕ್ಕಾಗಲ್ಲ. ಏನು ಮಾಡೋಕ್ಕತ್ತೈತೆ ಹಣೆ ಬರ. ಅಮ್ಮ ಸವಿತಾ ಇಲ್ಲೋದ್ಲಮ್ಮ? ಯಾಕೋ ತಲೆ ನೋಡ್ತೈತೆ ಅಂತಂದ್ಲು. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ ಹೋಗಮ್ಮ, ಆಮೇಲೆ ತಿಳಿ ಅಂತ ಕಳಿಸ್ದೆ. ಮಲ್ಗೋಳೆ, ಯಾಕಪ್ಪ ಎಬ್ಬರಿಸ್ಬೇಕಾ? ಏನು ಬೇಡಮ್ಮ, ಏನು ಬೇಡ. ಅಲ್ಲ, ನೀವಿರೋದು ಒಬ್ಬರೇ ಅಂತೀರಾ? ಹೋಗ್ಲಿ, ನಮ್ಮನೆಯಲ್ಲೇ ಇದ್ಬಿಡಿ. ಯಾಕೆ ಸುಮ್ಮನೆ ಅಲ್ಲಿ ಒಬ್ಬರೇ ಇರ್ತೀರಾ? ಇಲ್ಲಮ್ಮ, ನಾನು ಅಲ್ಲೇ ಇರಬೇಕು. ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಯಾವತ್ತೂ ನಾನು ಈ ಮನೆ ಬಿಟ್ಟಾಗಲಿ ಫ್ಯಾಕ್ಟ್ರಿ ಬಿಟ್ಟಾಗಲಿ ಎಲ್ಲೂ ಹೋಗಲ್ಲ ಅಂತ. ನಾನು ಅಲ್ಲೇ ಇರಬೇಕು. ನೀವು ಯಾವಾಗಲೂ ಒಂಟಿ ಅಂತ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡಮ್ಮ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಕಲಾವತಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಅಖಿಲ ಅಂತಮ್ಮ. ಎಲ್ಲರೂ ಅಖಿಲಮ್ಮ ಅಂತ ಕರೀತಾರೆ. ಹೌದಾ, ನಾನು ಅಖಿಲಮ್ಮ ಅಂತ ಕರಿಬೋದಾ ನಿಮ್ಮನ್ನು? ಅಯ್ಯೋ, ನಿಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರನೇ ಕರೀರಿ ಕಲಾವತಿ. ನೀವು ಅಷ್ಟೇ, ನನ್ನನ್ನು ಕಲಾವತಿ ಅಂತ ಕರಿಬೇಡಿ. ಕಲಾ ಅಂದರೆ ಸಾಕು. ನೀವು ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾನು, ನಮ್ಮ ಯಜಮಾನ್ರು, ನಮ್ಮಿಬ್ಬರು ಗಂಡ್ಮಕ್ಳು, 2 ಸೊಸೆದಿರು, ಅವ್ರಿಗೆ 2 ಹೆಣ್ಮಕ್ಳು, ಈ ಥರಲೇ ಒಂದು ನಾವಿಷ್ಟು ಜನ ಇದ್ದೀವಿ. ಹಾಗಾದರೆ ನಿಮ್ಮದು ತುಂಬ ಕುಟುಂಬ? ಹೌದಮ್ಮ, ಹೌದು, ನಮ್ಮದು ತುಂಬ ಕುಟುಂಬನೇ. ಎಲ್ಲರೂ ಸೇರಿದ್ರೆ ಒಂದು ಮದುವೆ ಜನ ಆಗ್ತೀವಿ ನಾವು. ಎಲ್ಲರೂ ಒಂದೊಂದು ಕಡೆ ಇದ್ದಾರೆ. ಸರಿ ಅಖಿಲಮ್ಮ, ನಾನು ಇನ್ನು ಬರ್ತೀನಿ, ಹೋಗ್ಬೇಕು. ನಾನು ಇನ್ನು ಫ್ಯಾಕ್ಟ್ರಿ ಹತ್ರ ಬೇರೆ ಹೋಗಬೇಕು. ಮೇಡಮ್, ಟಿಫನ್ ಮಾಡ್ಕೊಂಡು ಹೋಗಿರಂತ ಇರಿ, ಸ್ವಲ್ಪ ರೆಸ್ಟ್ ಮಾಡಿ. ಬೇಡಪ್ಪ ವಿಜಯ್, ಬೇಡ ಬೇಡ, ಟಿಫನ್ ಏನು ಬೇಡ. ನಾನಿನ್ನೂ ಲೇಟು ಟಿಫನ್ ಮಾಡೋದು. ನಾನು ಒಂದು ವಿಸಿಟ್ ಫ್ಯಾಕ್ಟ್ರಿ ಹತ್ರ ಹೋಗಿ ಆಮೇಲೆ ಬಂದು ಬಿಸಿ ಬಿಸಿ ಮಾಡಿಕೊಂಡು ಟಿಫನ್ ಮಾಡ್ತೀನಿ. ಅಲ್ಲ, ಇಷ್ಟೊಂದು ವೀಕ್ ಇದ್ದೀರಾ? ಯಾರಾದರೂ ಕೆಲಸದವ್ರನ್ನ ಇಟ್ಕೊಂಬಾರ್ದಾ ಮನೆಯಲ್ಲಿ? ಇದ್ದಾರೆ ಅಖಿಲಮ್ಮ, ಮನೆ ಒರೆಸೋದು, ಬಟ್ಟೆ ಒಗೆಯೋದು, ಹಾಕೋದಕ್ಕೆಲ್ಲ. ಟಿಫನ್ನು ಅಡುಗೆ ಏನಿದ್ರು ನಾನೇ ಮಾಡ್ಕೊತೀನಿ. ಒಬ್ಳಿಗೆ ತಾನೇ ಎಷ್ಟು ಮಾಡ್ಕೊಬೇಕು? ಅಲ್ಲ, ಯಾರೂ ಇಲ್ಲ ಅಂತೀರಾ? ಇನ್ನೊಂದು ಮದುವೆ ಆಗೋ ಯೋಚನೆ ಸಹ ಮಾಡಿಲ್ವಾ ನೀವು? ನಮ್ಮ ತಾಯಿಯವರು ಹೇಳ್ತಾಯಿದ್ರು ನನ್ನ ಮದುವೆ ಮಾಡ್ಕೊ ಅಂತ. ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ. ನನಗೆ ಬೇಡವೂ ಬೇಡ. ಬಾಪ ವಿಜಯ್, ನನ್ನ ಮನೆವರೆಗೂ ಬಿಟ್ಟು ಬರೀ ಅಂತೆ. ಹಾಂ ಸರಿ ಮೇಡಮ್, ಆಯಿತು, ಬಿಟ್ಟು ಬರ್ತೀನಿ. ನಮ್ಮ ಮನೆಯಲ್ಲಿ ನಾಳೆ ಹೋಮ ಪೂಜೆ ಇದೆ. ಹೋಮ ಮತ್ತು ಪೂಜೆ, ಲಕ್ಷ್ಮೀ ಪೂಜೆ ಇದೆ. ದಯವಿಟ್ಟು ನೀವು ಬರಲೇಬೇಕು. ಇಲ್ಲ, ನಾಳೆ ಒಂದು ಸ್ವಲ್ಪ ಕೆಲಸ ಇದೆ, ಇನ್ನೊಂದು ದಿವಸ ಯಾವಾಗಲಾದರೂ ಬರ್ತೀನಿ. ಇಲ್ಲ, ನೀವು ಬರಲೇಬೇಕು. ನಾವು ನಿಮ್ಮ ಮನೆಗೆ ಏನಕ್ಕಾದರೂ ಬರಲೇಬೇಕಲ್ಲ. ಹಾಂ, ಪರವಾಗಿಲ್ಲ, ಬಂದು ಒಂದು 10 ನಿಮಿಷ ಇದ್ದು ಹೋಗಿ. ನೋಡ್ತೀನಿ ಅಖಿಲಮ್ಮ, ನಾಳೆ ಒಂದು ಸ್ವಲ್ಪ ಕೆಲಸ ಇದೆ, ನನಗೆ ಹೊರಗಡೆ ಹೋಗಬೇಕು. ಆದರೆ ನಾನು ಖಂಡಿತ ಬರ್ತೀನಿ. ಇಲ್ಲ ಅಂತಂದರೆ ಇನ್ನೊಂದು ದಿವಸ ಬರ್ತೀನಿ. ಹಾಂ ಸರಿ, ಆಯಿತು. ಕುಂಕುಮ ತೊಗೊಂಬರ್ತೀನಿ, ಕೂತ್ಕೊಳ್ಳಿ. ಬೇಜಾರು ಮಾಡ್ಕೊಂಬೇಡಿ ಅಖಿಲಮ್ಮ, ನಂಗೆ ಕುಂಕುಮ ಇಟ್ಕೊಳ್ಳೋದು ಅಂದರೆ ಇಷ್ಟ ಇಲ್ಲ. ನನಗೆ ನನ್ನ ಗಂಡನೇ ಇಲ್ದಿದ್ಮೇಲೆ ಆ ಕುಂಕುಮ ಹೂವು ಬಳೆ ಇಟ್ಕೊಂಡು ನಾನು ಏನಮ್ಮ ಮಾಡಲಿ? ಹಂಗೆಲ್ಲ ಮಾತಾಡಬೇಡಿ, ಸುಮ್ಮನೆ ರೀ. ಯಾಕೆ ಹಂಗೆಲ್ಲ ಮಾತಾಡ್ಕೊತೀರಾ ನಿಮಗೆ ನೀವೇ? ಹಾಂ, ಹಂಗೆಲ್ಲ ಮಾತಾಡಬಾರ್ದು. ನನ್ನ ಮನಸ್ಸು ನನ್ನನ್ನೇ ಕೇಳ್ತೈತೆ, ಏನಕ್ಕೆ ಬೇಕು ನಿಂಗೆ ಈ ಒಂಟಿ ಜೀವನ ಅಂತ. ಮನ್ಸಿಗೆ ಜಾಸ್ತಿ ಭಾರ ಆಗ್ತೈತೆ ಅಖಿಲಮ್ಮ, ಎಲ್ಲ ತಿಳ್ಕೊಂಬಿಟ್ರೆ. ಅಯ್ಯೋ, ಅಲ್ಲ, ನಿಮಗೆ ನೀವೇ ಇಷ್ಟೊಂದು ಕುಗ್ಗೋಗ್ತಾ ಇದ್ದೀರಲ್ಲ, ಹೇಗೆ? ಧೈರ್ಯ ಹೇಳೋರು ಜೊತೆಯಲ್ಲಿ ಯಾರೂ ಇಲ್ಲ ಅಂತೀರಾ? ನೀವು ನಮ್ಮ ಮನೆಗೆ ಬನ್ನಿ, ಫ್ರೀ ಆಗಿದ್ದಾಗೆಲ್ಲ ನಮ್ಮ ಮನೆಗೆ ಬನ್ನಿ, ನಮ್ಮ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ, ಖುಷಿಯಾಗಿರಿ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ. ಈ ಜೀವನ ದೇವಸ್ಥಾನದೊಳಗೆ ಕಾಲ ಕಳೆಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಮ್ಮ. ನನ್ನ ಫ್ಯಾಕ್ಟ್ರಿ ಹತ್ರ ಹೆಚ್ಚಾಗಿರೋದೇ ಇಲ್ಲ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬರ್ತೀನಮ್ಮ. ಇನ್ನೇನು ಬೇಕಮ್ಮ ಈ ಜೀವಕ್ಕೆ, ಈ ಅನಾಥ ಜೀವಕ್ಕೆ ಇನ್ನೇನು ಬೇಕಮ್ಮ? ಅಯ್ಯೋ, ಜೀವನದಲ್ಲಿ ಜಾಸ್ತಿ ನೊಂದಿರೋ ಜೀವ ಅನಿಸ್ತೈತೆ ನಿಮ್ಮದು. ಯಾರ ಹತ್ರ ಹೇಳ್ಕೊಳ್ಳಮ್ಮ ನನ್ನ ಕಷ್ಟನ? ಯಾರ ಹತ್ರ ಹೇಳ್ಕೊಳ್ಳಿ? ಬಾಪ ವಿಜಯ್, ಸರಿನಮ್ಮ, ನಾನು ಬರ್ತೀನಿ. ಇನ್ನೊಂದು ದಿವಸ ಯಾವಾಗಲಾದರೂ ಬರ್ತೀನಿ. ನಾಳೆ ಏನಾದರೂ ಫ್ರೀ ಆದರೆ ನೀವು ಬನ್ನಿರಿ. ನೋಡ್ತೀನಿ, ಏನೂ ಕೆಲಸ ಇಲ್ಲ ಅಂದರೆ ಗ್ಯಾರಂಟಿ ಬರ್ತೀನಿ.